ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮನೇಲಿ ಪೂಜೆ ಮಾಡ್ತಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಹತ್ರದ ಸಂಬಂಧಿ ಒಬ್ರು ತೀರ್ಕೊಂಡಿದ್ರು. ಸೊ ಅದಕ್ಕೆ ಮನೇಲಿ ಪೂಜೆ ಮಾಡಿರ್ಲಿಲ್ಲ, ಸೂತ್ಕ ತೆಕ್ಕೋಬೇಕಿತ್ತು. ಸೂತ್ಕ ತೆಕ್ಕೊಂಡು ಪೂಜೆ ಮಾಡ್ತಿದ್ವಿ. ನನ್ನ ಹಸ್ಬೆಂಡ್ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಅವ್ರು ಪೂಜೆ ಮಾಡ್ತಿದ್ರು. ಏನಂತ ಹೇಳಿದ್ರು ಮನೇಲಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ. ಪೂಜೆ ಇಲ್ಲ ಅಂತ ಹೇಳಿದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ, ಮನೆ ಕಡೆನೇ ಇರೋದಿಲ್ಲ. ಶಂಕರಾರಿಗ ಶಂಕರಾರಿಗ ಶಿವ ಶಿವಂ ಶಿವ ಶಿವಂ ಶಿವ ಶಿವಂ. ನಾನಿವತ್ತು ತಿಂಡಿಗೆ ಗೋಧಿ ಪಾಯಸ ಮಾಡಿದ್ದೆ, ಮತ್ತೆ ಟೊಮೆಟೊ ಬಾತ್ ಮಾಡಿದ್ದೆ. ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದ್ವಿ. ತಿಂಡಿ ತಿಂದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಏನಂತ ಹೇಳಿದ್ರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಕಾಫಿ ಪೌಡರ್ ತೊಗೊಂಡ್ವಿ, ಅಜ್ಜಿಯವ್ರಿಗೆ ಕೊಡೋಣ ಅಂತ. ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಆ್ಯಕ್ಚುಲಿ ನಾವು ಹೊರಟಿರೋದು ವಿಶ್ವಮಾನವಾಗೆ. ವಿಶ್ವಮಾನವ ಅರೈವ್ ಆಗಿದ್ದು 1:30ಗೆ ಬೀರೂರಿಗೆ. ಊರಿಗೆ ಹೋಗ್ತಾ ಇದ್ದೀವಿ. ಖುಷಿ ಖುಷಿ. ಹಾಯ್ ಮಾಡ್ರಿ ನಮ್ಮ ಚಾನಲ್ಗೆ. ಬಾಯ್ ಬಾಯ್ ಅಲ್ಲ, ಹಾಯ್ ಮಾಡ್ರಿ. ಬಾಯ್ ಹಾಯ್ ಮಾಡ್ರಿ ಚಾನಲ್ಗೆ ಅಂದ್ರೆ ಬಾಯ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಂಗೆ ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ಊರಿಗೆ ಹೋಗ್ತಿದ್ದೀವಿ, ದೊಡ್ಡಬಳ್ಳಾಪುರಿಗೆ ಹೋಗ್ತಿದ್ದೀವಿ ಅಜ್ಜಿ ಮನೆಗೆ. ಏನು ವಿಶೇಷ ಅಂತ ಹೇಳಿದ್ರೆ ಅಲ್ಲಿ 3 ದಿವಸ ಅಜ್ಜಿ ಮನೆಯಲ್ಲಿ ಪೂಜೆ ಇದೆ. ಅಂದರೆ ಮನೆ ಹತ್ರ ದೇವ್ರು ತರ್ತಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ 3 ದಿವಸನೂ ಏನೇನು ವಿಶೇಷಗಳು ನಡೆಯುತ್ತೆ ಅಂತ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ನ ಫಾಲೋ ಮಾಡ್ತೀರಿ, ಯಾವ್ಯಾವ ವಿಡಿಯೋ ಹಾಕ್ತೀನಿ ಎಲ್ಲ ನೋಡ್ತೀರಿ. ಸೊ ಈಗ ಊರಿಗೆ ಹೋಗೋಣ. ಆಲ್ರೆಡಿ ಫುಲ್ ಆಗಿರುತ್ತೆ ವಿಶ್ವಮಾನವ. ನಮಗೆ ಸೀಟು ಸಿಗಲ್ಲ, ಏನೂ ಸಿಗಲ್ಲ. ಒಬ್ಬೊಬ್ಬ ಸೀಟ್ ಸಿಗ್ತಾರೆ. ಸೀಟ್ ಸಿಕ್ಕಿದೆ. ನಾವು ಟ್ರಾವೆಲ್ ಮಾಡ್ತಾ ಪಂಚಾಯತ್ ವೆಬ್ ಸೀರೀಸ್ ನೋಡ್ತಿದ್ವಿ. ನ್ಯೂ ಸೀಸನ್ ರಿಲೀಸ್ ಮಾಡಿದ್ರು. ನಮ್ಮ ಫೇವ್ರೇಟ್ ವೆಬ್ ಸೀರೀಸ್ ಇದು, ನಿಜವಾಗ್ಲೂ ರಿಯಲಿ ಸಖತ್ತಾಗಿದೆ. ನಾನು ಯಾವಾಗಲೂ ಅವ್ರಿಗೆ ವಿಂಡೋ ಸೀಟ್ ಕೊಡ್ತೀನಿ, ಯಾಕೆಂದರೆ ಅವ್ರ ವಿಂಡೋಗೆ ಸಪೋರ್ಟ್ ತೊಗೊಂಡು ಮಲ್ಕೊಂಡ್ರೆ ನಾನು ಅವರ ಶೋಲ್ಡರ್ ಮೇಲೆ ಆರಾಮಾಗಿ ಮಲ್ಕೋಬೋದು ಅಂತ ಹೇಳಿ.
ತಿಪ್ಟೂರಿಗೆ ಬಂದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇತ್ತು ಟ್ರೈನ್ ಕೂಡ. ಮತ್ತು ಎಲ್ಲರೂ ಫುಲ್ಲು ಸೀಟಿಗೋಸ್ಕರ ಒಡ್ಲಾಡ್ತಾ ಇದ್ರು. ಟ್ರೈನ್ ಹೋಗ್ಬೇಕಂತೆ ಹೋಗಿ ಇದು ಹಳೇದು ಬ್ರಿಟಿಷರು ಕಾಲದಲ್ಲಿ ಕಟ್ಟಿರೋದು. ಹೌದಾ? ಕಲ್ಲು, ಫುಲ್ ಕಲ್ಲು. ನಾವು ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಿಕೆ ಅನಾಲಿಸಿಸ್ ಮಾಡ್ತಾ ಇರ್ತೀವಿ. ನಮಗೆ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ ತುಮಕೂರು ರೀಚ್ ಆಗಿದ್ವಿ. ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು, ಹೆಂಗ್ ಬಂದ್ಬಿಟ್ಟು ಗೊತ್ತೇ ಆಗಿಲ್ಲ ನಮಗೆ ತುಮಕೂರಿಗೆ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿನ ಬೋರ್ಡ್ ನೋಡಿದ್ವಿ, 50 ರೂಪೀಸ್ಗೆ ಅನ್ಲಿಮಿಟೆಡ್ ಏನು ಫುಡ್ ಇತ್ತು ಅಂತ ಹೇಳ್ಬಿಟ್ಟು. ನಾನ್ ವೆಜ್ ಹೋಟೆಲು. ಮತ್ತೆ ಇವ್ರು ನನ್ನ ವ್ಯಾಲೆಟ್ ನೋಡ್ಬಿಟ್ರು, ಅದರಲ್ಲಿ ಅವ್ರ ಫೋಟೋ ನೋಡಿದ್ರು. ಗೊತ್ತಿರಲಿಲ್ಲ ಅವರಿಗೆ ನಾನು ಅವ್ರ ಫೋಟೋ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಅವರು ಚಿಕ್ಕ ಹುಡುಗ ಇದ್ದಾಗ ತೆಗ್ಸಿದ ಫೋಟೋ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಸೊ ಅದನ್ನ ನೋಡಿ ನೀನು ಎಲ್ಲಿಂದ ತಗೊಂಡೆ ಫೋಟೋ ಅಂತ ಕೇಳ್ತಾ ಇದ್ರು. ಯಾವಾಗ ತೆಗ್ಸಿದ್ರಿ ಫೋಟೋ? 2001 ಅಲ್ಲ, ನಾನು 2001 ಪಾಪು ಆಗ್ತಾನೆ ಹುಟ್ಟಿದ ಪಾಪು. ಆವಾಗಿನ ಫೋಟೋ ಅದು. 5ನೇ ಕ್ಲಾಸ್. ನಾವು ಅಜ್ಜಿಗೆ ತೊಗೊಂಡಿದ್ದಿದ್ದು ಕಾಫಿ ಪೌಡರ್ ಬಂದ್ಬಿಟ್ಟು ಅರಾಬಿಕಾ ಕಾಫಿ ಪೌಡರ್ ಇದು. ಸೊ ಅದ್ರ ಅರೋಮಾ ಸಖತ್ತಾಗಿ ಬರ್ತಿತ್ತು ಬ್ಯಾಗ್ ತೆಗ್ದಿದ ತಕ್ಷಣ. ಸೊ ಅದನ್ನು ನೋಡ್ತಿದ್ವಿ. ಪ್ಯಾಕೆಟನ್ನು ಸ್ಮೆಲ್ ಹೆಂಗೆ ಘಮ ಘಮ ಅಂತ ಇರ್ತದೆ. ಸ್ಮೆಲ್ಲು ಘಮ ಘಮ ಅಂತ ಇರ್ತದೆ. ಇಷ್ಟ ನನಗೆ. ಯಾವಾಗೂ ಅಮ್ಮ ಇಲ್ಲಿ ಕರ್ಕೊಂಡ್ಬಂದು ಊಟ ಮಾಡಿಸೋರು. ಇದು ನನ್ನ ಫೇವ್ರೇಟ್ ಹೋಟೆಲ್, ಸಮೃದ್ಧಿ ಗ್ರ್ಯಾಂಡ್. ಇನ್ನೊಂದು ಕಡೆ ಐತೆ ಫಸ್ಟ್ ಅದೇ ನನ್ನ ಮನೆ. ಹಾಯ್ ಅಂಕಲ್. ದೊಡ್ಡಬಳ್ಳಾಪುರ. ಇದು ಮೇನ್ ರೋಡು. ಇದೇ ರೋಡು. ಅಜ್ಜಿ ಮನೆ ಕೂಡ ಇದೇ ರೋಡಲ್ಲಿ ಇರೋದು. ಮಾಮನ್ ಚಿಕನ್ ಅಂಗಡಿ ಕೂಡ ಇದೇ ರೋಡಲ್ಲಿ ಇರೋದು. ಸೊ ಅದಕ್ಕೆ ನೋಡ್ತಾ ಇದ್ವಿ. ಅಜ್ಜಿ ಮನೆ ಕಾಣುತ್ತೆ. ಎಲ್ಲ ರೆಡಿ ಮಾಡ್ತಾ ಇದ್ರು. ಇದು ಚಿಕನ್ ಅಂಗಡಿ. ಮಾಮ ಇರಲಿಲ್ಲ, ತಮ್ಮಂದಿರಿದ್ರು. ಮನೆಗೆ ಹೋಗಿ ಎಲ್ಲ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡ್ಬೇಕು. ಊರಿಗೆ ಬಂದಿದ ತಕ್ಷಣ ಹಾರ್ಟ್ ಫುಲ್ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂದೇ ಸರಿ ಕಣ್ಮುಂದೆ ಬಂದ್ಬಿಡುತ್ತೆ. ಇದು ನಮ್ಮೂರಲ್ಲಿರೋ ಫೇಮಸ್ ಬೇಕ್ರಿ. ತುಂಬ ಜನ ಇರ್ತಾರೆ. ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ ಇಲ್ಲಿ. ಶಬರಿ ಬೇಕ್ರಿ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು.
ಸೊ ಇಲ್ಲಿ ಹುಡುಗರಿಗೆ ತಿಂಡಿ ತಗೊಂಡು ಹೋದ್ವಿ. ಗ್ರೀನ್ ಕಲರ್ ಬಿಲ್ಡಿಂಗ್ ಕಾಣ್ತಿದ್ದಲ್ಲ ಅದೇ ಅಜ್ಜಿ ಮನೆ. ನೋಡೋಣ ಎಲ್ಲರೂ ಹೇಗೆ ರಿಯಾಕ್ಷನ್ ಕೊಡ್ತಾರೆ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನಾನು ಬರ್ತಾ ಇದ್ದೀನಿ ಅಂತ. ಇದು ಇದೆ ಅಜ್ಜಿ. ಅಮ್ಮ ಅಮ್ಮ ಬಂದ. ನಾನು ಇವಾಗ ಅನ್ಕೊಂಡಮ್ಮ ಹೋಗ ಏನ್ ಬಿಸಿ ಬಜ್ಜಿ ತಂದಿದ್ದೀನಿ. ಅಮ್ಮ ನಾನು ಇವಾಗ ಆಯ್ ಮಾಡಮ್ಮ ಎಲ್ಲ. ಇವಾಗ ಅನ್ಕೊಂಡೆ ಅಮ್ಮ ಆಯ್ ಮಾಡ ಎಲ್ಲರಿಗೂ. ನಾನು ಇವಾಗ ಅನ್ಕೊಂಡೆ ಒಂದಿನ ಇದೊಂದು ಬಂದು ಹೋಗಿದ್ದೆ ಚೆನ್ನಾಗಿರೋದು ಅನ್ಕೊಂಡೆ. ಆರೋಗ್ಯವಾಗಿದ್ದೀಯಾ? ಆರೋಗ್ಯವಾಗಿದ್ದೀಯಾ ನೀನು? ಇದು ನನ್ನ ಮುತ್ತಜ್ಜಿ, ಅಮ್ಮ ಅಂತಾನೆ ನಾನೆಲ್ಲಾನು ಕರೆಯೋದು. ಇವ್ರು ಬಂದ್ಬಿಟ್ಟು ನಮ್ಮ ತಾತ, ಅಮ್ಮ ಅವ್ರ ಅಪ್ಪ ಇದಾರಲ್ಲ ಅವ್ರಮ್ಮ ಇವರು. ಆಸ್ತಿ ಅಂತಸ್ತು ಏನು ಬೇಕಾಗಿಲ್ಲ, ಚೆನ್ನಾಗಿದ್ರೆ ಸಾಕು. ಅಮ್ಮ ಬರ್ಲಿಲ್ಲ? ಇವ್ರದ್ದೇನು ರಿಯಾಕ್ಷನ್ನೇ ಇರಲ್ಲ. ಅಪ್ಪ ಬಂದ್ರೆ ಬರ್ತೀನಿ. ಭಗವಾನ್ ದಿವಸ ಬರ್ರಿ ಅಂತ ಹೇಳು. ಹಾ ಹೇಳಿದ್ದೀನಿ. ಹಾಯ್ ವೆಲ್ಕಮ್. ಎಲ್ಲಾರು ಆಗ್ತಾನೆ ರೆಸ್ಟ್ ಮಾಡಿ ಮಲಗಿ ಎದ್ದಿದ್ರು ಪಾಪ. ಅದಕ್ಕೆ ಹೇಳ್ತಾ ಇದ್ರು ಹೇಳ್ಬೇಕಲ್ವಾ ನಾವು ರೆಡಿ ಆಗ್ತಿದ್ವಿ ಅಂತ ಹೇಳ್ಬಿಟ್ಟು. ನನ್ನ ಫಸ್ಟ್ ತಂಗಿ, ಸೆಕೆಂಡು ಇದು ಅತ್ತೆ, ಇದು ನನ್ನ ತಂಗಿ, ಇವ್ರು ನಮ್ಮಮ್ಮ, ಇವ್ರು ನಮ್ಮ ಅಜ್ಜಿ. ಇವ್ರು ಗೊತ್ತಲ್ಲ, ಗೊತ್ತಿಲ್ಲ. ಅತಿಥಿ ಸತ್ಕಾರ. ಎಲ್ಲರೂ ಅವ್ರವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ರು, ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡ್ಕೊಂಡ್ರು. ಇಲ್ಲಿ ದೊಡ್ಡಮ್ಮ ಬಂದ್ಬಿಟ್ಟು ಹೂವು ಏರಿಸ್ತಿದ್ರು. ಸಖತ್ತಾಗಿ ಏರಿಸ್ತಾರೆ ದೊಡ್ಡಮ್ಮ, ದಿಂಡೆಲ್ಲ ಹಾಕೊಡ್ತಾರೆ. ನನ್ಗೆ ತುಂಬಾ ಇಷ್ಟ. ದೊಡ್ಡಮ್ಮ ಪೂಜೆಗೆ ಹೂವು ರೆಡಿ ಮಾಡ್ಕೊಂತಿದ್ರು. ಇವ್ರು ನನ್ನ 3ನೇ ಅಮ್ಮ. ಲಾಸ್ಟ್ ಅಲ್ಲಿ ಬಂದ್ರು, ನಾನು ಇದೀನಿ ಅಂತ ನೋಡಕ್ಕೆ ಬಂದ್ರು. ಇನ್ನೂ ಮಿಕ್ಕಿದ್ದ ವಿಡಿಯೋ ಏನ್ ನೆಕ್ಸ್ಟ್ ಎಲ್ಲ ಏನಾಯ್ತು ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ತಪ್ಪದೆ ನೋಡ್ತೀರಿ, ಎಲ್ಲ ವಿಡಿಯೋಸ್ ನೋಡ್ತೀರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇವ್ರನ್ನ ಯಾರು ಚಿಕ್ಕಮ್ಮ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೆಂಗ್ ಎನರ್ಜೆಟಿಕ್ ಅಂಡ್ ಬ್ಯೂಟಿಫುಲ್. Like, share and subscribe to my channel.